ಕಡೆಗೆ ಎಲೆ ಬಳ್ಳಿ ಚೆನ್ನಾಗೈತೆ, ಆ ಕಡೆ ಒಂದು ಸ್ವಲ್ಪ ಕೆಂಪಗಾಗಿರೋದೆಲ್ಲ ಕಿತ್ತಾಕ್ಬಿಡೋಣ. ಈ ಕಡೆ ಚೆನ್ನಾಗೈತಿ, ನಾವೇ ಉಳಿಸ್ಕೊಂಬಕ್ಕಾಗುತ್ತೆ. ಅಲ್ಲ ಅವಳು ಈ ದಿನ ಬೆಳ್ಕೊಂಡಳು, ನಾವೇನು ಕೇಳಿಲ್ಲ ಏನಿಲ್ಲ, ಕಿತ್ತಾಕ್ಬೇಡ್ರಿ ಸುಮ್ಮನಿರ್ರಿ. ಈಗ ಇಟ್ಲ ಸೆನಕಿರೋದೆಲ್ಲ ನೀವೇ ಕಟ್ ಮಾಡ್ಕೊಂಡು ನೀವೇ ಮಾರ್ಕ್ಯಾಡ್ರಿ. ಈ ದಿನ ನಮ್ಮ ಹೊಲ್ದಾಗೆ ನಾವು ಹಾಕಿರೋ ಅಟ್ಟೆ ಗಿಡಕ್ಕೆ ಹಾಕಿರೋ ಗೊಬ್ಬರ ನೀರು ಎಲ್ಲ ನಮ್ದೆ ಅಲ್ಲ, ಎಲ್ಲ ನಮ್ದೆ ಅಂದಮೇಲೆ ಈ ದಿನ ಬೆಳ್ಕೊಂಡವಳಲ್ಲ, ಕಿತ್ತಾಕ್ಬೇಡ. ಸೆನಕಿರೋದ್ರ ಕಡೆಗೆ ಕಿತ್ತಾಕಕ್ಕೆ ಹೋಗ್ಬೇಡ ನೀನು. ಈ ಕಡೆಗಿದ್ರು ಇರಲಿ, ನಾನೆಲ್ಲ ಹೇಳ್ತೀನಿ ಅವಳಿಗೆ ಬಂದು ನಾನು ಕೇಳಲಿ ಅವಳು. ನಮ್ಮಮ್ಮ ಹೇಳೈತೆ ನಾನು ಬಿಡಲ್ಲ ಅಂತನ್ನ ಅಷ್ಟೇ, ಒಳ್ಳೆ ಮಾತನಾಗೆ. ಇಲ್ಲಮ್ಮ ಕಿತ್ತಾಕ್ಬೇಡ, ಆ ಕಡೆದೊಂದಿಷ್ಟು ಕೆಂಪಾಗಿರೋದೆಲ್ಲ ನಾವು ಕಿತ್ತಾಕ್ಯಂತೀವಿ ಅಷ್ಟೇ, ಇಷ್ಟಿನ ಬೆಳ್ಕೊಂಡಿದ್ಕೋ ಅದಕ್ಕೂ ಸರಿ ಆತಂತೆ ಅಂತಂದು. ನಾವೇನು ಇನ್ನೂವರೆಗೂ ಒಂದು ಕಟ್ಟೆ ಎಲೆ ಕಿತ್ಕೊಂಡು ಹೋಗಿಲ್ಲ, ಇದ್ರಾಗೆ ಮನೆಗೆ ಬೇಕಂತಲೂ ನಾವು ಒಂದು ನಿಷ್ಕಾಗಿ ಕಿತ್ತಿಲ್ಲ. ಇವಾಗೇನು ನಾವೇನು ಇದು ನೀನು ತಕೊಂಡ್ರೇನೇನು ಆಗಲ್ಲ ಕಣಮ್ಮ, ನೀನು ನೀನು ಸುಮ್ಮನೆ. ಅದೇ ಈ ಕಡೆ ಚೆನ್ನಾಗೈತೆ, ನಾವು ದುಡ್ಡು ಕೊಟ್ಟು ಒಂದಿಟ್ಟು ಇಲ್ಲೇದು ಬಿಡಿಸ್ಕೊಬೋಣ ಅಂತ, ದುಡ್ಡು ಕೊಡೋಣ ಅಂತ ಇದ್ವಿ ಕಣತೆ. ಅಲ್ಲ ದುಡ್ಡು ಬೇಡ ಯಾತು ಬೇಡ, ಸುಮ್ಕಿರ್ ದುಡ್ಡು ಯಾಕೆ ಕೊಡಕ್ಕೆ ಹೋಗ್ತೀರಿ ನೀವು? ಮಾಡಕ್ಕೆ ಬದುಕಿಲ್ದಲ್ಲೇ ನೀ ಇಷ್ಟು ನಾವು ಮಾಡಿಕೆ ಗಿಡಕ್ಕೆ ನೀರು ಇಕ್ಕಿದೀವಿ, ಗೊಬ್ಬರ ಹಾಕಿದೀವಿ, ಬರೀ ಅದೇ ಬುಡಕ್ಕೆ ಇಕ್ಕವಳೆ ಬೆಳೆಸ್ಕೊಂಡವಳೆ. ನಮ್ಮ ನೀರು ನಮ್ದು ಗೊಬ್ಬರ, ನಮ್ಮ ಅಡಿಕೆ ಗಿಡ ನಮ್ದು ಅಲ್ಲಪ್ಪ. ಅವಳಿಂದೇನೇನೇನು ಬಂಡವಾಳ ಹಾಕ್ಯವಳು ಇಲ್ಲಿ, ಅವಳು ಅವನ್ನೆಲ್ಲ ಬಳ್ಳಿ ತಂದು ಅವಳು ಹಾಕಿರೋದು ಅಷ್ಟೇ. ನೀ ಇದೊಳ್ಳೆ ಚೆನ್ನಾಗತ್ತಪ್ಪ, ದುಡ್ಡು ಯಾಕೆ ಕೊಡ್ತೀರಿ ನೀವು? ಸುಮ್ಕಿರ್ರಿ. ಅಯ್ಯಪ್ಪ ಈ ಕಡೆ ಚೆನ್ನಾಗೈತೆ, ಸುಮ್ಮನೆ ಯಾಕೆ ಕಿತ್ತಾಕನ, ಒಂದಿಷ್ಟು ದುಡ್ಡು ಕೊಟ್ಟು ನಾವೇ ಮಾಡ್ಕೊಂಡ್ರತ್ತ, ನಾವೇ ಎಲೆ ಮಾರ್ಕೋಬೋದು ಅಂತ ಹೇಳ್ತಿತ್ತು. ಅದಕ್ಕೆ ಹಂಗ ಹೇಳಪ್ಪ ಒಂದಿಟ್ಟು ದುಡ್ಡು ಕೊಡ್ತೀವಿ ಅಂತ ಅನ್ಕೊಂಡೆ ನಾನು. ಬೇಡ ಸುಮ್ಕಿರ್, ದುಡ್ಡು ಪಟ್ಟು ಕೊಡಕ್ಕೆ ಹೋಗ್ಬೇಡ್ರಿ. ದುಡ್ಡು ಯಾಕೆ ₹1 ತೋರ್ಸಕ್ಕೆ ಹೋಗ್ಬೇಡ್ರಿ ನೀವು. ಇಷ್ಟು ಬೆಳ್ಕೊಂಡಿಲ್ವಿ, ಪುಕ್ಸಟ್ಟೆ ಬೆಳ್ಕೊಂಡವಳು ಇಸ್ತೀನ. ಯಾರು ಕೊಡ್ತಾರೆ ಪುಕ್ಸಟ್ಟೆ? ಯಾರು ಕೊಡ್ತಿರ್ಲಿಲ್ಲ, ನಾವಾಗತಿ ಕೊಟ್ಟಿದ್ದೀವಿ. ಬಿಡತ್ತ ಬೆಳ್ಕೊಂಬ್ಲಿ ಅಂತ ಹೇಳಿ ಸುಮ್ಕಿರ್ರಿ. ಆ ಕಡೆ ಕೆಂಪಿರೋದೊಂದಿಟ್ಟೆಲ್ಲ ಕಿತ್ತಾಕಿ ಈ ಕಡೆ ಬಿಡಿ ನೀವೇ ನೋಡ್ಕೊಂಡು ನೀವೇ ಕಟ್ ಮಾಡ್ಕೊಂಡು ನೀವೇ ಮಾರ್ಕೊಂಬಂತ್ರಿ. ಎಲೆನ ಹಚ್ಚು ಸೆನಕೈತಿ ಐತ್ಲವಳು ಚೆನ್ನಾಗೈತ್ ಕಣೆ ಎಲೆ ಬಳ್ಳಿ ಹಚ್ಚುಗೆ. ಅದನ್ನೇ ಕಣಪ್ಪ ನಾವು ಮಾತಾಡ್ತಿದ್ವಿ. ಈ ಕಡೆದು ಕಿತ್ತಾಕದ್ ಬೇಡ, ಈ ಕಡೆ ಬಿಡ್ದೆಲ್ಲ ಇವರೇ ಕಟ್ ಮಾಡ್ಕೊಂಬೇಡಿ ಪಟು. ಅಲ್ಲ ಅವ್ರು ಏನಂತಾರ, ಏನು ಅವರೆಲ್ಲ ಹಾಕಿರೋದು. ಅಯ್ಯೋ ಅದ್ಯಾಕಂತಾಳೆ. ಮಾತಾಡ್ಲಿ ನೋಡೋಣ, ಏನೋ ಮಾತಾಡ್ಲಿ ನೋಡೋಣ ಅಂತಾಗಿ. ಅಲ್ಲ ಈ ದಿನ ಬಿಟ್ಟಿಲ್ವಿ ಬೆಳ್ಕೊಂಬಕ್, ನಾವು ಬೆಳ್ಕೊಂಡಿದ್ವಿ ಈ ದಿನ. ನಂತ ಮಾತಾಡ್ಬೇಕು, ನಾನು ಇದ್ದಾಗ ಬರಬೇಕು, ನಾನು ಇದ್ದಾಗ ಬಂದು ಮಾತಾಡಬೇಕು. ಸರಿಯಾಗಿ ಕೊಡ್ತೀನಿ, ಏನಿಲ್ಲ ಸುಮ್ಕಿರು. ಇಟ್ಲಗಳದ ಅಚ್ಚಗಿರೋ ಕಡೆಗಳದಾಗ ಕಿತ್ತಾಕೋದು ಬೇಡ. ನಮ್ಮ ಶಿಲ್ಪರೆ ಎಲ್ಲನ ಕಟ್ ಮಾಡ್ಕೊಂಡು ಮಾರ್ಕೊಂಬ್ಲೇಳು ಅಷ್ಟೇ. ಅಲ್ಲ ಬಿಡು, ಇಷ್ಟಂತ ದುಡ್ಡು ಕೊಡೋಣ. ಅವಳದ್ದು ಯಾಕೆ ಎಲೆ ಬಳ್ಳಿ ನಾವು ತಗೊಂಡು ತಿರ್ಗಾ ಆಮೇಲೆ ಯಾಕೆ ಅತ್ಲಾಗೆ ಅವಳು ಸಿಟ್ಟು ಮಾಡ್ಕೊಂಡು ಆಮೇಲೆ ಅವಳು ನಂಬ್ಕೊಂಡಿದ್ದು ಯಾಕೆ ನಮ್ಗೆ ಒಳ್ಳೇದಾಗುತ್ತೋ ಕೆಟ್ಟದ್ದಾಗುತ್ತೋ ಯಾಕೆ ಬೇಕು? ಸುಮ್ನಿರಮ್ಮ ಶಿಲ್ಪ, ಸುಮ್ನಿರು. ನೀನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಅಲ್ಲ ನಾವು ಈ ದಿನ ಬಿಟ್ಟಿಲ್ವೇನಮ್ಮ, ನಮ್ಮಲ್ದಾಗ ಬೆಳ್ಕೊಂಡಿಲ್ವಿ. ಈ ವರ್ಷ ಅಲೆನೇ ವರ್ಷದಿಂದ ಬೆಳ್ಕೊಂತ ಇದ್ದಾಳೆ ಎಲೆ ಬಳ್ಳಿನ. ಮಸ್ತ ದುಡ್ಡು ಮಾಡ್ಕೊಂಡವಳು ಹಾಕ್ಯಂಡು. ನಾವೇನೇನು ಬೇಡ ಅಂದಿಲ್ಲ ಬಿಡತ್ತ. ಇನ್ನೇನು ನಾವಿನ್ನೇನು ಏನಾದ್ರಾಗ ಇನ್ನೇನು ಕಳ್ಕೊಂಬಂಗೈದೀವಿ. ನಮ್ಮ ಇನ್ನೇನು ಅಡಿಕೆ ಕೀಡಕ್ಕೆ ಹಾಕ್ತಾಳೆ, ಇನ್ನೇನು ಡ್ರಿಪ್ ಮಾಡಿರ್ತೀವಿ, ಹೋಗ್ತಾನೆ ನೀರು ಒಂದಿಸು ಅದು ಇನ್ನೇನಂತ ಹೇಳಿ ನಾವು ಒಂದು ಸರಿಸ್ಕೊಂಡು ಸುಮ್ಮನಾಗಿದ್ದೀವಿ. ಬೇಡ ಬೇಡಮ್ಮ, ಕೊಡಕ್ಕೆ ಹೋಗ್ಬೇಡ ದುಡ್ಡು, ನಾನು ಹೇಳಿರ್ತೀನಿ ನೋಡು. ಶಿಲ್ಪ ಕೊಡಕ್ಕೆ ಹೋಗ್ಬೇಡ. ನೀನು ₹1 ಏನಾನ ಕೊಟ್ಕಿತೀಯ, ಈಸ್ತೀನಿ ಬೆಳ್ಕೊಂಡವ್ರೆ. ನಾವೇನಾದ್ರಾಗಳದು ಕೊಡಮ್ಮ ನೀನು. ಈಗ ಕೋರಿ ಮಾಡ್ತಾರೆ ಹೊಲ್ದಾಗಿ ಅಂತಂದ್ರೆ ತಲಾ ಕರ್ದಾರ್ದ ಕೊಡ್ಬೇಕು. ಈಗ 10 ಚೀಲ ರಾಗಿ ಬೆಳೆದವ್ರೆ ಅಂದರೆ ಹೊಲ್ದಾರ್ಗೆ 5 ಚೀಲ ಕೊಡಬೇಕು, ಅವ್ರು ಮಾಡ್ದಾರ 5 ಚೀಲ ತಗೋಬೇಕು. ಕೋರಿ ಮಾಡ್ತಾ ಇದ್ದಾರೆ ಬೇರೆ ಹೊಲನ ಅಂತಂದ್ರೆ. ಈಗ ಇವಳು ಬೆಳ್ಕೊಂಡವಳು ಇದ್ರಾಗೆ ಅಂತಂದ್ರೆ 10 ಕಟ್ಟೆ ಅಲೆ ಮಾರಿರೆ 5 ಕಟ್ಟಿನ ದುಡ್ಡು ನಮಗೆ ಕೊಡ್ಬೇಕಾಯ್ತು, 5 ಕಟ್ಟಿನ ದುಡ್ಡು ಅವಳು ತಗೋಬೇಕಾಯ್ತು. ನಾವಾದರೆ ಅದನ್ನ ಕೇಳಿಲ್ಲ. ಏನು ಬಾಯಿ ಬಿಟ್ಟದ್ದು ನಾವು ಕೇಳೋಕ್ಕೆ ಹೋಗ್ಲಿ. ಬಿಡತ್ತ ಬೆಳ್ಕೊಂತೀನಿ ಲಕ್ಷ್ಮಣಿ ಅಂತಂದ್ಲು ಬಂದು, ಬಿಡತ್ತ ಬೆಳ್ಕೊಂಬ್ಲಿ ಅಂತ ಸುಮ್ಕಾದೆ ಅಷ್ಟೇನಿ. ಆಗ ಹಿಂಗಿರೋದು, ಹಿಂಗೆ ಹೇಳಿದ್ರೆ ಸರಿಯಾಗಿತ್ತು. ಮಯ್ಯಪ್ಪ ಪಾಪ ಬೇಡ ಬೇಡ ಅಂತ ಅಂತು. ಸುಮ್ಮ ಓಟು ಹೊಲನೆಲ್ಲನ ಅದು ಮನೆ ಎದ್ದೇಳಿಸ್ಕೊಂಡು ಬೇಡ, ಸುಮ್ಮನೆ ಅಡಿಕೆ ಗಿಡ ಚೆನ್ನಾಗಿರ್ತವೆ, ಅಡಿಕೆ ಗಿಡದ ಹೊಲ್ದಾಗೆ ಸುಮ್ಮನೆ ಓಟು ಚೆನ್ನಾಗಿರುತ್ತೆ, ನೀನು ಓಟು ಸಾದ್ರೆ ಮಾಡ್ತೀಯ ಅಂತಂತು. ನಾನು ಬಿಡಪ್ಪ ಅತ್ತ, ಹೋದ್ರು ಹೋಗ್ಲಿ ಬೆಳ್ಕಂಪ್ನಿ ಅಂತಾಳೆ, ಬೆಳ್ಕೊಂಬ್ಲಿ ಅಂತ. ಈಗ ನಾವು ಯಾರಿಗಾನ ಹಿಂಗೆ ಒಳ್ಳೇದು ಮಾಡಕ್ಕೆ ಹೋಗ್ತೀವಿ, ನಮಗೆ ಮೂಲವಾಗ್ತಾರೆ. ಹೇಳ್ತೀನಿ ಸುಮ್ಮನಿರತ್ತ, ನಿನ್ ಕೇಳಲ್ಲ. ಇವಾಗ ನೋಡು ಈಗಳಪ್ಪ ನಮ್ಮ ತಗ್ಸಿದ್ರು ನಮ್ಮಂಗೆ ಆಗುತ್ತೆ ಅವ್ರಿಗೆ. ಎಷ್ಟು ಹೇಳ್ದೆ ಅವಾಗ ಬೇಡ ಕಣಮ್ಮ, ಸುಮ್ಮನೆ ಯಾಕೆ ಆ ಹುಡುಗಿಗೆ ಯಾಕೆ ಕೊಡ್ತೀಯಮ್ಮ, ಬೇಡ ನಮ್ಮ ಹೊಲ ಅಚ್ಚುಕಟ್ಟಾಗಿರುತ್ತೆ ಅಂತ ಹೇಳಿರಿ ಕೇಳಲಿಲ್ಲ. ಎಲ್ಲ ನಾ ಕಟ್ ಮಾಡ್ಕೊಂಡು ಹೋಗ್ತಾರೆ ಅಲೆದೆಲೆ ಬಿಟ್ಟು ಓಟು ಹೊಲ್ದಕ್ಕೆಲ್ಲನ. ಈಗಳಮ್ಮ ಓಟು ಅಳ್ದಂಗೆ ಕಾಣುತ್ತೆ, ಓಟು ಕಸ್ಮಾಳ ಮಾಡ್ತಾರೆ ಹೊಲ್ದಾಗೆಲ್ಲ. ಹೊಲ ಅಚ್ಚುಕಟ್ಟಾಗಿರ್ಬೇಕಣಮ್ಮ, ಗೇಸಕ್ಕೋ ಎಲ್ಲ ಚೆನ್ನಾಗಿರುತ್ತೆ ಬೇಡ ಅಂತ ಅಂದೆ. ಇವಳು ನಮ್ಮ ಅಯ್ಯಮ್ಗೆ ಆಗ್ಬೇಕು ಸುಮ್ಕಿರು, ಒಳ್ಳೆಳಲ್ಲ ಇವಳು. ಯಾರಿಗಾನಾತು ಒಳ್ಳೇದು ಮಾಡಕ್ಕೆ ಹೋಗ್ತಾಳೆ, ಅವ್ರು ನಮಗೆ ಇದು ಮಾಡ್ತಾರೆ ತಿರ್ಗಾನ. ಇವಾಗ ನೋಡಿ ನಮ್ಮ ಶಿಲ್ಪಮ್ಮನೆ ಅಂತಾರೆ ತಿರ್ಕೊಂಡು. ಇವಳು ಬಂದಿರತ್ತೆ ಹಿಂಗೆ ಅಂತ. ನಮ್ಮ ಶಿಲ್ಪಮ್ಮನೆ ಯಾಕೆ ಅನ್ಬೇಕಾ ಅಯ್ಯಮ್ಮ, ಗೊತ್ತಾಗಲ್ವ ಒಂದು ಈಟಾನ. ಬಿಡಪ್ಪ ಅತ್ತ ಹೋಗ್ಲಿ, ನಾನು ಹೇಳ್ತೀನಿ ಸುಮ್ಮನಿರ. ಅವಳಿಗೆ ನೀನು ಯಾಕಂಗೆ ಸಿಟ್ಟಾಗ್ತಿ ಅತ್ತ? ಪಾಪ ನೀನು ಹೇಳಿರೋ ಮತ್ತೆ ನಾನು ಕೇಳಲಿಲ್ಲ, ಏನು ಮಾಡೋಣ. ನಾನು ಬಿಡತ್ತ ಹೋಗ್ಲಿ ಅಂತ ಅಯ್ಯಮ್ಮಂಗೆ ಅವತ್ತು ಯಾರಿಗಾನಾಗಲಿ ಅವರು
ಕೆಲಸ ಆಗ್ಬೇಕಂದ್ರೆ ಅಯ್ಯೋ ಅದು ಅಪ್ಪ ಅಂತಾರೆ ಯಾರ ತಗನಾಗ್ಲಿ ನಮ್ಗೊಂದು ಈಟ ಅಯ್ಯೋ ಅಪ್ಪ ಅಂತಿದಂಗೆನೆ ಅಯ್ಯಮ್ಮಂಗ ಆಗುತ್ತೆ ನಮ್ಮ ಮನ್ಸು ಅಂತದ ಹೇಳತ್ಲಾಗಿ ನಾವು ನೋಡಕ್ಕೆ ಅಯ್ಯಪ್ಪ ಯೋಟ್ ಬಾಯ್ ಮಾಡ್ತಾರೆ ಯೋಟು ಲೋಸ್ ಮಕ್ಕ ಜೋರಾದಾಳು ಅಂತಾರೆ ಆದ್ರೆ ನಮ್ಮ ಮನ್ಸು ಅಪ್ಪನ ಕರ್ಗೋಗ್ಬಿಡುತ್ತೆ ಆದ್ರೆ ಅವ್ರ ಮನ್ಸು ಅಂತದಲ್ಲ ನೋಡಕ್ ಮಂಗ್ಲಿ ಹೆಂಗಿದ್ರು ಗಟ್ಟಿ ಮನ್ಸು ಅವ್ರದ್ದು ಯಾರಿಗೂ ಅಯ್ಯಂಬಲ್ಲ ಅವ್ರು ನಾವು ಯಾರಿಗಾನ ಹತ್ರ ಅಪ್ಪನ ಅಯ್ಯಂತೀವಿ ಒಳ್ಳೇದು ಮಾಡಕ್ ಹೋಗ್ತೀವಿ ತೆಗಿ ಒಳ್ಳೇದು ಮಾಡಬಾರ್ದು ಅಂಬೋದು ಅದಕ್ಕೆ ಮತ್ತೆ ಈ ಕಾಲ್ದಾಗ ಹೇಳ್ತೀನಿ ನಿಮ್ಮ ಅಮ್ಮಗೆ ಕೇಳಲ್ಲವು ಬೇಡ ಬ್ಯಾರೆನೆಲ್ಲ ಬಿಡ್ಕೊಂಬದು ಒಳ್ಳೇದಲ್ಲ ಹೊಲ್ದಕ್ಕೆ ಅವ್ರು ತಿರ್ಗಿ ನಮಗೆ ಮೂಲವಾಗ್ತಾರೆ ಅಂತ ಹೇಳ್ತೀನಿ ಕೇಳಲ್ಲ ದೊಡ್ಡದಾಗೆ ತೋರಿಸ್ಕೊಂಬಕ್ಕೆ ಹೋಗ್ತಾಳೆ ದೊಡ್ಡದಾಗಿ ಮಾಡಕ್ಕೆ ಹೋಗ್ತಾಳೆ ಇವಾಗ ನೋಡು ನಮಗೆ ಹೆಂಗೆ ತಿರ್ಕೊಂಡು ನಂಬ್ತಾರೆ ನಮ್ಮ ಶಿಲ್ಪಮ್ಮನ ಯಾಕೆ ಅನ್ಬೇಕಾಯಮ್ಮ ಏನು ಅವ್ರ ಮನೆ ಬಕ್ಲಕ್ಕೆ ನಾನು ಹೋಗೈತಂತೆ ಬಿಡಪ್ಪ ಅಂತ ಅಂದ್ರು ಅಂತಾಳೆ ಏನು ಮಾಡಕ್ಕಾಗತ್ತಾಳೆ ಬರ್ಲಿ ಎಲೆ ಬಳ್ಳಿನ ಕಿತ್ತಾಕ್ಬಿಡ ಅಂತಾಳೆ ಬರ್ಬೇಕು ಅವಾಗ ನಾನು ಮಾತಾಡ್ತೀನಿ ಸುಮ್ಮನಿರು ಅವತ್ತೇ ಬಿಡತ್ತೆ ಯಾರನ್ನ ಕಷ್ಟಗೈದ್ದಾರೆ ಮನುಷ್ಯರಿಗೆ ಆಗಬೇಕು ಅಂತ ಒಳ್ಳೇದು ಮಾಡಕ್ಕೆ ಹೋಗುತ್ತೆ ಹಿಂಗೆ ಮಾಡ್ತಾರೆ ಎಂಬುದು ಯಾರಿಗೆ ಗೊತ್ತು ನಾನು ಎಷ್ಟು ಹೇಳ್ತೀನಿ ಬೇಡ ಕಣಮ್ಮ ಬೇಡ ಅಂತ ಯಾರಿಗನಾಗ್ಲೇಳ ಅಷ್ಟೇನಿ ಯಾರಿಗನಾಗ್ಲೇಳ ಅಷ್ಟೇನಿ ನಾನು ಇನ್ನೂ ಒಂದಿಟ್ಟು ಇದು ಮಾಡ್ಕೊಂಡ್ರು ಕೈ ಹಿಡಿದ್ರು ಅವಳು ಕೈ ಹಿಡಿಯಲ್ಲ ಯಾರಿಗನ ಆತೇಳಿ ಕೈಯಾಗ 10 ರೂಪಾಯಿ ಐತೆ ಅಂದರೆ ಯಾರನ್ನ ಕೇಳ್ಕೊಂಡ್ ಬಂದವ್ರೆ ನಮಗೆ ಇಲ್ಲ ಅಂತಂದರೆ ಬೇಕಾದ್ರೆ 10 ರೂಪಾಯಿನೂ ಕೊಡ್ತಾಳೆ ಇವಳು ಅಂತಾಳು ಸಣ್ಣಕ್ಕೆ ಅಯ್ಯೋ ಅಂದ್ಬಿಡ್ತಾಳೆ ನಾವು ಯಾರು ಅಪ್ಪನ ಅಯ್ಯಂಬಲ್ಲಮ್ಮ ನಾವು ಯಾರಿಗೂ ನಾನು ಕೊಡ್ತಿರ್ಲಿಲ್ಲ ನನಗೆ ಹುಡುಗಿಗೆ ಈಗ ಇಲ್ಲಿ ಬಂದೈತೆ ಅಂದರೆ ಆ ಹುಡುಗಿ ಇಲ್ಲಿ ಅಲೆ ಬಳ್ಳಿ ಕಿತ್ಕೊಂಡು ಬಂದೈತೆ ಅಂದರೆ ಆ ಹುಡುಗಿ ನೋಡಿದ್ರೆ ನನಗೆ ಮೈಯಾಗೆಲ್ಲ ಉರಿಯೋದು ದೇವರಣೆಗೂ ಮೈಯೆಲ್ಲ ಉರಿಯೋದು ನಾನು ಸುಮ್ಮನೆ ಆಗ್ತಿದ್ದೆ ಮಾತಾಡೋಕ್ಕಾಗ್ತಿರ್ಲಿಲ್ಲ ಬಿಡ್ದಕ್ಕೂ ಆಗ್ತಿರ್ಲಿಲ್ಲ ನೋಡಪ್ಪ ಲಕ್ಷ್ಮಣ ಆಂಟಿ ಎಲ್ಲ ಬೆಳ್ಕೊಂಡು ಹೋಗು ಬೆಳಕ ಅಂತ ಹೇಳೈತೆ ಇವ ಅಂಕಲ್ ಮಾತಾಡ್ತಾರೆ ಇವರು ಸೈಸ್ಕೆಮಲ್ಲ ಗಂಡಸ್ರಾಗಿ ಅಂತ ಹೇಳಿ ಅನ್ಕೊಂತಾರೆ ಅಂತ ಬಾಯಿ ಮುಚ್ಕೊಂಡು ಸುಮ್ಮನಿದ್ದೀನಿ ಆ ಹುಡುಗಿ ಹೊಲ್ತಕ್ಕೆ ಬಂದರೆ ನನಗೆ ಮೈಯೆಲ್ಲ ಉರಿಯೋದು ಮೈಯೆಲ್ಲ ಉರಿಯೋದು ಯಾಕನ ಬರುತ್ತಾ ಅಮ್ಮಂಗಾಗೋದು ಗೊತ್ತೇ ಎಂಥ ಜಂಬದ್ ಮಾತಾಡ್ಕೊಂಡು ಹೆಂಗೆ ಅವ್ರ ತಾಗೆ ಕೂಲಿರ್ತಾ ನೋಡ್ಬೇಕಾಯ್ತು ಮಾತಾಡ್ತಿದ್ದ ನಮ್ದು ಹಂಗೆ ನಾವು ಹಿಂಗೆ ಅಂತ ಹೇಳಿ ಅಯ್ಯೋ ಹೆಂಗೆ ಮಾತಾಡೋದು ನಾನು ಅಯ್ಯೋ ನೋಡಿ ನಮ್ಮಲ್ಲ ನಾವು ಕೊಟ್ಟು ಹೆಂಗೆ ಮಾತಾಡ್ತಾರೆ ನೋಡಪ್ಪ ಅಮ್ಮಂಗಾಗೋದು ಸುಮ್ಕಿರಪ್ಪ ಸ್ವಾಮಿ ಸುಮ್ಕಿರೋ ನಾನು ಕೊಟ್ಟಿರೋ ತಪ್ಪಿ ನಿಂತ ಬೈಸ್ಕೊಂಬ್ಲೇಬೇಕು ಹೇಳು ನೀನು ಹೇಳ್ದೆ ನಾನು ಕೇಳಲಿಲ್ಲ ಈಗ ಹೇಳಿ ಈಗ ಹೇಳು ನೀನು ಹೇಳ್ದೆ ನಾನು ಕೇಳಲಿಲ್ಲ ಅಂತ ಹೇಳಿ ಎಷ್ಟು ಹೇಳಿದ್ರು ಕೇಳಲ್ಲ ಈಗಳಪ್ಪ ಮಾತಾಡಿದೆ ಈ ಅಪ್ಪ ಮಾತಾಡ್ದ ಅಂತಾರೆ ಅಂತ ನಾನು ಸುಮ್ಮನಾದೆ 1 ರೂಪಾಯಿ ದುಡ್ಡು ಇಸ್ಕೊಂಬಿಲ್ಲ ಯಾತೂ ಬಿಡಪ್ಪ ಗುತ್ತಿಗೆ ಮಾಡ್ತಾ ಇದ್ದಾರೆ ಅಂಬದು ಅರ್ಧ ಇಸ್ಕೊಂಬಿಲ್ಲ ಅರ್ಧ ಕಣಮ್ಮ ಅಂದಿದ್ರೆ ಅವರೆಲ್ಲ ಸುಮ್ಮನಾಗಾರ ಅವಾಗ ನಿಮ್ಮ ಅಪ್ಪಯ್ಯ ನಾನು ಬೈಯುತ್ತೆ ಈಗ ನೋಡಿ ನಿಮ್ಮ ಅಪ್ಪ ಹೇಳೋದೆ ಸರಿ ದೇವರಾಣೆಗೂ ನಿಮ್ಮ ಅಪ್ಪನ ಮತ್ತೆ ಕೇಳಿದ್ರೆ ನಾನು ಹೊತ್ತು ಬುದ್ವ ನೋಡು ಮಣಿ ವಾಲ್ ತಕ್ಕೊಂಡ್ರೆ ನನಗೆ ಹಂಗೆ ಮೈಯೆಲ್ಲ ಉರಿತೈತೆ ಹಂಗೆ ಹಿಂಗೆ ಕೂಲರ್ನ ಕರ್ಕೊಬರಲ್ಲ ಎಂತ ಜಂಬದ್ ಮಾತಾಡೋಣ ಅಂತಿ ಹುಡುಗಿ ವಾಲ್ ತಕ್ ಬಂದ್ರೆ ನಿಮ್ಮ ಅಪ್ಪಗೆ ಸಿಟ್ಟು ಅವ್ಳಿಗೆ ಹೆಂಗೆ ಮಾತಾಡೋ ತಂಗೇನಿ ನಮ್ಮ ಅಡಿಕೆ ಗಿಡ ನಮ್ಮ ಚೈತ್ರ ಕರವು ಹಂಗೆ ಹಿಂಗೆ ಅಂತ ಅಂಕ್ಲು ಮಾತಾಡೋದು ಏನನ್ನ ಮಾತಾಡೋದು ಅವ್ಳು ಜಾಸ್ತಿ ಕುಂಕ್ ಮಾತಾಡೋದು ಕೂಲರ್ನ ಕರ್ಕೊಂಬರಲ್ಲ ಅವ ಮಾತಾಡೇವಳೆ ಎಲ್ಲ ನಿಮ್ಮ ಅಪ್ಪ ಎಲ್ಲ ಕೇಳಿಸೇನೈತೆ ಅದಕ್ಕೆ ಬಂದಾಗ್ಲಲ್ಲ ಹಂಗೆ ಅಂಬೋದು ಹುಡುಗಿ ಮಾತಾಡಿ ನನಗೆ ಮೈಯೆಲ್ಲ ಉರಿತೈತೆ ಎಂಬ ಸುಮ್ಕಿರಪ್ಪ ನಿಮ್ಗೆ ಯಾಕೆ ಅವ್ಳ ಪಡಿಗಳು ಅಡಿಕೆ ಗಿಡದಾಗ ಕಾಯ್ಕೇಳಿ ಎಲ್ಲ ಬೆಳಿ ಕಿತ್ಕೊಂಡು ಹೋಗ್ತಾಳೆ ಸುಮ್ಮನೆ ಅಂತೀನಿ ನಾನು ನಿಮ್ಮಪ್ಪ ಹೇಳೋದೇ ನೀ ಜದ್ದೇವರಾಣಿಗೆ ಬಿಡಬಾರ್ದು ಅಂತ ಅನ್ನಿಸ್ತೈತಿ ನೋಡಿದ್ರಲ್ಲ ವೀಕ್ಷಕರೇ ಅವಳದು ತುಂಬ ಜಂಬ ಅದಕ್ಕೇನೆ ನಮ್ಮ ಅಯ್ಯಪ್ಪಗೆ ಸಿಟ್ಟು ಹೊಲ್ತಕ್ಕೆ ಬರ್ಬೇಕಾರೆ ಎಲ್ಲ ಅವಳು ಮಾತಾಡೋದು ಅವಳ ಮಾತುಗಳು ಎಲ್ಲ ಕೇಳಿಸಿ ನಮ್ಮ ಅಯ್ಯಪ್ಪ ಅವಳ ಬುದ್ಧಿ ಅಂತದಂತ ಗೊತ್ತಾಗೈತಿ ಅದಕ್ಕೇನೆ ನೀನು ಹುಡುಗಿ ತಗೊಂಡೋಗಿ ಕೊಟ್ಟೆ ಆ ಹುಡುಗಿ ಬಂದ್ರೆ ನಮ್ಮ ಹೊಲ್ದಾಗ ನನ್ನ ಮೈಯೆಲ್ಲ ಉರಿತೈತೆ ಅಂತ ಹೇಳೋದು ನಮ್ಮ ಅಯ್ಯಪ್ಪ ನಾನು ಬಿಡಪ್ಪ ಅತ್ತ ಸುಮ್ಮನಿರು ಯಾಕೆ ಮಾತಾಡ್ತೀಯ ಅಂತಿದ್ದಿ ಇವತ್ತು ಅವಳು ನಮ್ಮ ಶಿಲ್ಪ ನೊಂದಾಗಿಂದನೂ ನನಗೆ ಗೊತ್ತಾಗ್ತೈತೆ ಅವಳಿಗೆ ಅಂತ ಬುದ್ಧಿ ಅಂತ ನೋಡ್ತಾ ಇರ್ರಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು